ಇದು ನೆಲಮಂಗಲದ ಪರಿಸ್ಥಿತಿ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಈ ಕ್ಷಣಕ್ಕೂ ಪರದಾಡ್ತಾ ಇರುವಂತಹ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮೈಸೂರಿನ ಸರದಿ, ಮೈಸೂರಲ್ಲೂ ಕೂಡ ಆಟೋಗಳಿಗೆ ಸಿಗ್ತಾ ಇಲ್ವಂತೆ ಗ್ಯಾಸ್. ಅಲ್ಲೂ ಕೂಡ ಸಾಲುಗಟ್ಟಿ ಕ್ಯೂ ಅಲ್ಲಿ ನಿಂತ್ಕೊಂಡು ಗ್ಯಾಸ್ ತುಂಬಿಸ್ಕೊಳ್ಳುವಂತಹ ಪರಿಸ್ಥಿತಿ. ಗ್ಯಾಸ್ಗಾಗಿ ಗಂಟೆ ಗಟ್ಟಲೆ ಆಟೋ ಚಾಲಕರು ಕಾಯುವ ಪರಿಸ್ಥಿತಿ ಮೈಸೂರಿನಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರ ಫುಲ್ ಕ್ಯೂ ಅಂತೆ. ಸಾಲುಗಟ್ಟಿ ಆಟೋಗಳು ನಿಂತ್ಕೊಂಡ್ಬಿಟ್ಟಿದೆ. ಗ್ಯಾಸ್ ಸಿಗದಿದ್ರೆ ಜೀವನ ನಡೆಸೋದು ಹೇಗೆ ಅಂತಿದ್ದಾರೆ ಚಾಲಕರು. ಕಾರಣ ಡಿಪೆಂಡ್ ಆಗಿರೋದು ಇವರು ಜೀವನ ಎರಡೂ ಕೂಡ ಆಟೋಗಳ ಮೇಲೆ. ಮೈಸೂರಿನಲ್ಲಿ 10 ಗ್ಯಾಸ್ ಬಂಕ್ಗಳಲ್ಲಿ 4 ಬಂಕ್ ಕಂಪ್ಲೀಟ್ ಆಗಿ ಕ್ಲೋಸ್ ಅಂತೆ. ಕಾರಣ ಸ್ಟಾಕ್ ಇಲ್ಲ ಅಂತ. ಸದ್ಯಕ್ಕೆ 6 ಬಂಕ್ಗಳಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಮೈಸೂರಿನಲ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿನೇ ನೋಡೋದಕ್ಕೆ ಸಿಗ್ತಾ ಇದೆ. ಮೈಸೂರಲ್ಲೂ ಕೂಡ ಇರುವ ಗ್ಯಾಸ್ ಸ್ಟೇಷನ್ಗಳ ಪೈಕಿ 10 ಗ್ಯಾಸ್ ಸ್ಟೇಷನ್ಗಳ ಪೈಕಿ 3 ಆಲ್ರೆಡಿ ಕ್ಲೋಸ್ ಆಗಿ ಹೋಗಿದೆ. 6ರಲ್ಲಿ ಕೂಡ ನೀವು ಆಟೋ ಚಾಲಕರು ಹೋದ್ರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಗಂಟೆ ಗಟ್ಟಲೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪರಿಸ್ಥಿತಿ ಇದೆ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಮೈಸೂರಿನಲ್ಲೂ ಕೂಡ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇರೋದು ಆಟೋ ಚಾಲಕರ ಪರದಾಟ. ನಿಜಕ್ಕೂ ಸ್ಟಾಕ್ ಇಲ್ವಾ ಅಥವಾ ಕೆಲವರು ಬಂಡವಾಳ ಮಾಡ್ಕೊಳ್ತಿದ್ದಾರೆ? ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಹೇಳ್ತಾ ಇರೋದು ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇದೆ, ಯಾರು ಕೂಡ ಆತಂಕ ಪಡಬೇಡಿ ಅಂತ. ಅಷ್ಟು ಹೇಳದ್ಮೇಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಯಾರು ಬೇಕು ಅಂತ ಇದನ್ನ ದಂಧೆ ಮಾಡ್ಕೊಳ್ತಿದ್ದಾರಾ ಅನ್ನೋದು ಪ್ರಶ್ನೆ. ಶ್ರುತಿ, ಬಹಳ ಮುಖ್ಯವಾಗಿ ಏನು ಕೇಂದ್ರ ಮತ್ತೆ ಕೇಂದ್ರ ಸರ್ಕಾರ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತದೆ. ಆದ್ರೆ ವಾಸ್ತವ ಸ್ಥಿತಿನೇ ಬೇರೆ ಆಗಿದೆ. ಸರಿಸುಮಾರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸುಮಾರು 10 ಆಟೋ ಗ್ಯಾಸ್ ನ ಬಂಕ್ಗಳಿವೆ. ಆದ್ರೆ 10 ಆಟೋ ಗ್ಯಾಸ್ ನ ಬಂಕ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಕೇವಲ 6 ಬಂಕ್ಗಳು ಮಾತ್ರ. ಈ 4 ಬಂಕ್ಗಳಲ್ಲಿ ಗ್ಯಾಸ್ ನ ಪೂರೈಕೆಯ ವ್ಯತ್ಯಯ ಪರಿಣಾಮ 4 ಬಂಕ್ಗಳು ಕೂಡ ಬಂದ್ ಆಗಿವೆ. ಕೆಲವು ಕಡೆಗಳಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇರುವಂತಹ ಬಂಕ್ಗಳಲ್ಲೂ ಕೂಡ ಗಂಟೆ ಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡು ಆಟೋ ಚಾಲಕರು ಗ್ಯಾಸ್ ಅನ್ನ ತುಂಬಿಸ್ಕೊಂಡು ಏನು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ನಿನ್ನೆ ಬಹುತೇಕ ಕಡೆಗಳಲ್ಲಿ ಹಣ ಕೊಟ್ಟರು ಕೂಡ ಗ್ಯಾಸ್ ಪೂರೈಕೆ ಆಗಿಲ್ಲ. ಹೀಗಾಗಿ ಕೆಲವು ಆಟೋ ಚಾಲಕರು ಕೂಡ ಮನೆಯಲ್ಲೇ ಉಳ್ಕೊಳ್ಳುವಂತ ಪರಿಸ್ಥಿತಿ ನಿನ್ನೆ ಇತ್ತು ಅನ್ನೋದು ಕೆಲವು ಆಟೋ ಚಾಲಕರ ಮಾತು. ಇನ್ನು ಇಂದಿನ ಪರಿಸ್ಥಿತಿ ಬಹಳ ಏನು ಆಟೋ ಚಾಲಕರು ರಸ್ತೆಯ ಬದಿಯಲ್ಲಿ ಕ್ಯೂ ನಿಂತ್ಕೊಳ್ಳುವ ಮೂಲಕವಾಗಿ ಏನು ಬಂಕ್ಗಳ ಸಮೀಪ ಕ್ಯೂ ನಿಂತ್ಕೊಂಡು ಗಂಟೆ ಗಟ್ಟಲೆ ಕ್ಯೂ ನಿಂತ್ಕೊಂಡು ಈ ಗ್ಯಾಸ್ ಅನ್ನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಸುಮಾರು 12 ರಿಂದ 13 ರೂಪಾಯಿ ಏರಿಕೆ ಕಂಡಿರ್ತಕ್ಕಂತ ಹಿನ್ನೆಲೆ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ, ಮತ್ತೊಂದು ಕಡೆ ಗ್ಯಾಸ್ ಪೂರೈಕೆ ಆಗದೇ ಇರುವಂತಹ ಪರಿಣಾಮ ಸಂಕಷ್ಟದಲ್ಲಿ ಆಟೋ ಚಾಲಕರಿದ್ದಾರೆ. ಸುಮಾರು 13,000 ಆಟೋಗಳು ಮೈಸೂರಿನಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾವೆ. 13,000 ಆಟೋಗಳಿಗೆ ಕೂಡ ಈ ಗ್ಯಾಸ್ ನ ಪೂರೈಕೆಯ ಎಫೆಕ್ಟ್ ಬಿದ್ದಿದೆ. ಹೀಗಾಗಿ ಆಟೋ ಚಾಲಕರು ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆಟೋ ಚಾಲಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಗ್ಯಾಸ್ ನ ಪೂರೈಕೆ ಇಲ್ಲದೆ ಪರಿಣಾಮ ಮತ್ತೊಂದು ಬಂಕ್ಗಳಿಗೆ ಬಂದು ಆಟೋವನ್ನ ತೆಗೆದುಕೊಂಡು ಬಂದು ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.